ಇವತ್ತು ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಟೈಮ್ ನೋಡಿದ್ರೆ 6 ಗಂಟೆ. 5 ಗಂಟೆಗೆ ಎದ್ದು ರೆಡಿಯಾಗಿ 6 ಗಂಟೆ ಅಷ್ಟರಲ್ಲಿ ಮನೆ ಬಿಟ್ಟೆ. ಹಂಗೆ ಹೋಗ್ತಾ ದಾರಿಲಿ ಶಿವಪ್ಪನ ಕೈ ಮುಕ್ಕೊಂಡು ಶಿಸ್ತಾಗಿ ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ. ಅಲ್ಲೋಗ್ಬಿಟ್ಟು ಗಾಡಿನ ಪಾರ್ಕಿಂಗ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡು ಕಾರ್ ಎತ್ಕೊಂಡು ಬಂದ. ಅಲ್ಲಿಂದ ಕಾರ್ನ ಸ್ಟಾರ್ಟ್ ಮಾಡಿ ಸೀದಾ ಹೋಗಿದ್ದೆ ಕಬ್ಬಾಳಮ್ಮ ಟೆಂಪಲ್ಲು. ಇವತ್ತು ಸಂಡೇ ರಶ್ ಇರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಸ್ವಲ್ಪ ಬೇಗ ಬಿಟ್ವಿ. ಹೋಗ್ತಾ ದಾರಿಲಿ ಹಂಗೆ ಟಿಫನ್ ಮಾಡಿಕೊಂಡು ಶಿಸ್ತಾಗಿ ಹೋದ್ವಿ. ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಯಾರ್ಯಾರಿಗೆ ಏನೇನು ಬೇಕು ತೊಗೊಂಡ್ವಿ. ಪೂಜೆ ಮಾಡಿಸೋ ಕಡೆ ನೋಡಿದ್ರೆ ಫುಲ್ಲು ರಶ್ಶು. ಅದಕ್ಕೆ ಈ ರಶ್ಶಲ್ಲಿ ಹೋದರೆ ಬೇಗ ದರ್ಶನ ಆಗಲ್ಲ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಟು 5 ಜನ ಹೋಗಿದ್ವಿ. 500 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ವಿ. ಆದರೂ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅವ್ರು ಸ್ಟಾಪ್ ಮಾಡಿದ್ರು ಯಾಕೋ ಒಂದು 10 ನಿಮಿಷ ಗೊತ್ತಿಲ್ಲ. ಆದರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿ ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂತೇಳಿ ಫೋಟೋ ವೀಡಿಯೋ ತೊಗೊಂಡ್ವಿ. ನಾನು ನಮ್ಮ ಫ್ರೆಂಡ್ಸು ಇದು ಸುಮಾರು ಸಲ ಬಂದಿದ್ದೀವಿ. ಇವಾಗ ನಾವು ಬಂದಿರೋ 5 ಜನನೇ ತುಂಬ ಸಲ ಬಂದಿದ್ದೀವಿ ಟೆಂಪಲ್ಗೆ. ಸಮಾಧಾನ ಇಲ್ಲಿಗೆ ಬಂದರೆ. ಹಂಗೋ ಹೆಂಗೋ ಮಾಡಿ ದರ್ಶನ ಮಾಡಿಕೊಂಡು ಅಮ್ಮನಿಗೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು, ನನಗೂ ಸಹ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಆಚೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಆಚೆಯಿಂದ ಇನ್ನೊಂದು ಸಲ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹಂಗೆ ಬರ್ತಾ ಮನೆಗೆ ಏನಾದರೂ ತೊಗೊಂಡೋಗೋಣ ಅಂತೇಳಿ ಬಂದು ಲಾಡು ಮತ್ತು ಕಡಲೆಪುರಿ ತೊಗೊಂಡು ಬಂದ್ವಿ. ಮತ್ತು ಅಲ್ಲಿಂದ ಬಂದು ಮಟನ್ ತೊಗೊಬೇಕಿತ್ತು. ಮಟನ್ ತೊಗೊಂಡು ಮತ್ತು ಅಲ್ಲಿಂದ ಪಾತ್ರೆ ಐಟಮ್ ಎಲ್ಲ ಬೇಕಿತ್ತಲ್ಲ ಅಡುಗೆ ಮಾಡೋದಕ್ಕೆ, ಅದು ಐಟಮ್ ಎಲ್ಲ ತೊಗೊಂಡು ಮತ್ತು ಚಿಕನ್ ಹೇಳಿದರು. ಚಿಕನ್ ಎಲ್ಲ ತೊಗೊಂಡು ಪಾತ್ರೆ ಐಟಮ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಸೀದಾಗಿ ಜಾಗ ನೋಡಿದ್ವಿ ಒಂದು. ಅಲ್ಲಿಗೆ ಹೋಗಿ ಎಲ್ಲ ನಾನು ರೆಡಿ ಮಾಡಿ ಯಾರ್ಯಾರು ಏನೇನು ಮಾಡಬೇಕು ಎಲ್ಲೆಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಎಲ್ಲ ರೆಡಿ ಆಯಿತು. ಮಟನು ಚಿಕನ್ ರೆಡಿ ಆಯಿತು, ಅನ್ನನೂ ರೆಡಿ ಆಯಿತು. ಹಂಗೆ ನೋಡ್ತಾಯಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಒಟ್ನಲ್ಲಿ ಹೆಂಗೋ ಮಾಡ್ಕೊಂಡು ಎಲ್ಲ ತಿಂದ್ಕೊಂಡು ಎಲ್ಲ ಫ್ರೆಂಡ್ಸು ಎಣ್ಣೆ ಹೊಡಿತಾಯಿದ್ರು, ನಮ್ಮದು ಗೊತ್ತಲ್ಲ. ಹಂಗೆ ನಾವು ಸ್ವಲ್ಪ ಮಾಡ್ಕೊಂಡು ಹಂಗೆ ನಮ್ಮ ಫ್ರೆಂಡು ಫುಲ್ಲು ಹಂಗೆ ಮಲ್ಕೊಂಡು ಮತ್ತೆ ಶಿಸ್ತಾಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಬಂದ್ವಿ. ರಿಟರ್ನ್ ಬರ್ತಾ ಹಂಗೆ ದಾರೀಲಿ ನಮ್ಮ ಆನೇಕಲ್ ರೋಡಲ್ಲಿ ಒಳ್ಳೆ ಫಿಶ್ ತವಾ ಫ್ರೈ ಮಾಡ್ತಾರೆ. ಮಾತಾಡ್ಕೊಂಡು ಹಂಗೆ ಸರಿ ಹೋಗೋಣ ಅಲ್ಲಿ ಹೋಗಿ ತಿನ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಂದ ಶಿಸ್ತಾಗಿ ಬಂದಿದ್ದೆ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು. ಹಂಗೋ ಹಿಂಗೋ ಮಾಡಿ ನನ್ನ ಹತ್ರ ಫೋನ್ ನಂಬರ್ ಇತ್ತು ಅಂತೇಳಿ ಅವ್ನಿಗೆ ಫೋನ್ ಮಾಡಿ ಹೇಳಿದ್ದೆ. ನಾವು ಹೋಗೋ ಅಷ್ಟ್ರಲ್ಲಿ ಫಿಶ್ ರೆಡಿ ಇತ್ತು, ತಿನ್ಕೊಂಡು ಬಂದ್ವಿ. ಅವ್ರ ಪಾಡಿಗೆ ನಮ್ಮ ಫ್ರೆಂಡ್ಸ್ ಹೋದರು. ಮತ್ತು ಸಂಜೆ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇತ್ತು ಅಂತೇಳಿ ಅಲ್ಲೋಗಿ ಅವ್ನ ಕೇಕ್ ಎಲ್ಲ ತೊಗೊಂಡು ಕೇಕ್ ಕಟ್ ಮಾಡಿಸ್ಬಿಟ್ಟು ಅವ್ನಿಗೂ ವಿಶಸ್ ತಿಳಿಸಿ ಅವ್ರ ಮನೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಶಿಸ್ತಾಗಿ ಮನೆಗೆ ಬಂದು ಮಲ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ನೀವೇ ಹೇಳಿ, ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.